ನಾನು ರೌಡಿ ಶೀಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾಲ್ತೇಶ್. ರೌಡಿ ಶೀಟರ್ ಪಟ್ಟಿಯಿಂದ ಯಾಕೆ ಇನ್ನೂ ತೆಗೆದಿಲ್ಲ? ಅಗ್ನಿ ಶ್ರೀಧರ್ ಈಗಲೂ ಸೆಟ್ಲ್ಮೆಂಟ್ ಮಾಡ್ತಿದ್ದಾರಾ? ಒಂಟೆ ರೋಹಿತ್ ಸೈಲೆಂಟ್ ಸುನೀಲನನ್ನ ಕರೆಸಿದ್ದು ಯಾರು? ಇದುವೇ ಹೊತ್ತಿನ ವಿಶೇಷ. ನಾನು ರೌಡಿ ಶೀಟರ್. ಅಗ್ನಿ ಶ್ರೀಧರ್ ಅವರ ನಿವಾಸಕ್ಕೆ ಫೆಬ್ರವರಿ 7ನೇ ತಾರೀಕು ಅಂದ್ರೆ ಮಂಗಳವಾರ ಪೊಲೀಸರು ದಾಳಿ ನಡೆಸಿದ್ರು. ಕಡಬಗೆರೆ ಶ್ರೀನಿವಾಸ್ ಶೂಟೌಟ್ ಪ್ರಕರಣದ ಆರೋಪಿ ಒಂಟೆ ರೋಹಿತ್ ಹಾಗೆ ಸೈಲೆಂಟ್ ಸುನೀಲನಿಗೆ ಮನೆಯಲ್ಲಿ ಆಶ್ರಯ ನೀಡಿದಂತಹ ಆರೋಪದ ಅಡಿ ಸರ್ಚ್ ವಾರೆಂಟ್ ತಂದಿದ್ದಂತಹ ಪೂರ್ವ ವಲಯ ಹೆಚ್ಚುವರಿ ಪೊಲೀಸ್ ಆಯುಕ್ತ ಹೇಮಂತ್ ನಿಂಬಾಳ್ಕರ್ ನೇತೃತ್ವದಲ್ಲಿ ದಾಳಿಯನ್ನು ನಡೆಸಲಾಗಿತ್ತು. ಈ ಸಂದರ್ಭದಲ್ಲಿ ಕುಸಿದು ಬಿದ್ದಿದ್ದಂತಹ ಅಗ್ನಿ ಶ್ರೀಧರ್ ಆಸ್ಪತ್ರೆ ಸೇರಿದ್ರು. ಮಧ್ಯಂತರ ನಿರೀಕ್ಷಣಾ ಜಾಮೀನು ಸಿಕ್ಕ ಬಳಿಕ ನಿನ್ನೆ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದ ಅವರು ಮಾಧ್ಯಮಗಳ ಮೇಲೆ ಹರಿಹಾಯ್ದಿದ್ರು. ಇವತ್ತು ಸುದ್ದಿಗೋಷ್ಠಿಯಲ್ಲಿ ಈ ಕ್ಷಣದಲ್ಲೂ ಐ ಆಮ್ ರೌಡಿ ಶೀಟರ್, ಕಳೆದ 18 ವರ್ಷಗಳಿಂದ ಸ್ಟೇಷನ್ಗೆ ಬಾ ಅಂತ ಅಂದಿಲ್ಲ, ಶೇಮ್ ಆಗಲ್ವಾ ನಿಮಗೆ ಅಂತ ಕಿಡಿಕಾರಿದ್ದಾರೆ. ಈ ಕ್ಷಣದಲ್ಲೂ ಐ ಆಮ್ ರೌಡಿ ಶೀಟರ್. ಈ ಕ್ಷಣದಲ್ಲೂ ನಾನು ರೌಡಿ ಶೀಟರ್. ಒಂದು ಸಾರಿ ಈ ರೌಡಿ ಶೀಟರ್ ಬಗ್ಗೆ ನಮ್ಮ ಅದ್ದೆ ಹಿಂದೂದೆಲ್ಲ ಭಾಳ ಸಿಟ್ಟು ಮಾಡ್ಕೊಂಡ್ಬಿಟ್ರು. ಆಗ ಇವರಿದ್ದರು ಮಿರ್ಜಿ ಅವ್ರ ಕಮಿಷನರ್. ಮಿರ್ಜಿ ಹತ್ರ ಹೋದ್ವಿ ವೆಂಕಟ ಸ್ವಾಮಿ, ನಾವು ಒಂದು 7 ಜನ ಹೋದ್ವಿ. ನಾನು ಹೇಳಿದ್ ಒಂದೇನೆ, ನಾನು ರೌಡಿ ಶೀಟರ್ ತೆಗೀಲಿ ಅಂತ ಹೇಳೋಕ್ಕೆ ಇಷ್ಟ ಆಗಿಲ್ಲ. ಯಾಕೆಂದರೆ ರೌಡಿಸಮಲ್ಲಿ ನಾನು ಇದ್ದವನು. ಆ ತೆಗೀಲಿಲ್ಲ ಅಂದರೆ ನಿಮ್ಮ ಡಿಪಾರ್ಟ್ಮೆಂಟಿಗೆ ಶೇಮ್. ರೌಡಿ ಶೀಟರ್ ನೀವು ಯಾಕೆ ಇಟ್ಕೊಳ್ತೀರಿ ಅಂತ ಹೇಳಿದ್ರೆ ಅವನ ಚಲನವಲನ ಗಮನಿಸಬೇಕು. ನೀವು ಅವನು ಯಾರ್ಯಾರು ಮೀಟ್ ಮಾಡ್ತಾನೆ ಗಮನಿಸಬೇಕು. ಮತ್ತು ಅವನು ಏನಾದರೂ ಎಲ್ಲಾದರೂ ಒಂದು ಕ್ರೈಮ್ ಮಾಡಿದರೆ ಆ ಜನಗಳಿಗೆ ಫೋಟೋ ತೋರಿಸೋಕೆ ಆ ಸ್ಟೇಷನ್ಗೆ ನೀವು ಇಟ್ಕೊಡು ಅಂತ ಹೇಳಬೇಕು. ಅದು ಕೂಡ ಒಂದು ಸಾರಿನೂ ನಾನು ಮಾಡಿಲ್ಲ. ಕಳೆದ 20 ವರ್ಷ 18 ವರ್ಷಗಳಿಂದ ಯಾಕೆ ಇಟ್ಕೊಂಡಿದ್ರಿ? ಶೇಮ್ ಆಗಲ್ವಾ ನಿಮಗೆ? ಇದೇ ರೀತಿ ಅವ್ರ ಆಫೀಸಲ್ಲಿ ಕೂತ್ಕೊಂಡು ಹೇಳಿದ್ದು. ನೀವು ಯಾವ ಕಾರಣಕ್ಕೂ ನಮಗೆ ಪೆಟಿಷನ್ ಕೊಳ್ಬಿಡಿ, ನಾವು ತೆಗಿತೀವಿ ಅಂತ ಸಮಾಧಾನ ಮಾಡಿ ಕಳಿಸಿದ್ರು ನಮ್ಮನ್ನು. ಆದರೂ ನಮ್ಮ ಹಿಂದೂದರು ಅದೇ ಗಲಾಟೆ ಮಾಡಿ ನನ್ನ ಕೈಲಿ ಒಂದು ಪೆಟಿಷನ್ ಕೊಟ್ಟಿದ್ರು. 2 ಲೈನ್ ಕೊಟ್ಟಿದ್ದು. ಐ ಹ್ಯಾವ್ ಬೀನ್ ರನ್ನಿಂಗ್ ಅಗ್ನಿ ಸಿನ್ಸ್ ಅಬೌಟ್ 15 years. ರಿಮೂವ್ ಇಟ್ ಶುಡ್ ಬಿ ರಿಮೂವ್ಡ್ ಅಷ್ಟೇ ಕೊಟ್ಟಿದ್ದು ನಾನು. ಆ ರಿಮೂವ್ ಮಾಡೋಕ್ಕೆಲ್ಲ ಆಗೋಯ್ತು. ಅಷ್ಟರಲ್ಲಿ ಎಲೆಕ್ಷನ್ ಬಂತು. ಎಲೆಕ್ಷನ್ ಆದಮೇಲೆ ತೆಗೀರಿ ಅಂತ ಹೇಳಿದ್ರು. ಎಲೆಕ್ಷನ್ ಆದಮೇಲೆ ನಮ್ಮ ಸ್ಟೇಷನಿಂದ ಇನ್ಸ್ಪೆಕ್ಟರ್ ACPಗಳು ಇನ್ನೊಂದು ಪೆಟಿಷನ್ ಕೊಟ್ಟಿದ್ರು. ನಾನು ಕೊಡಲ್ಲ ಅಂತ ಹೇಳಿದ್ದೀನಿ, ಈಗಲೂ ಕೊಡಲ್ಲ. ಇಟ್ಕೊಳ್ಳಿ ಬಿಡಿ. ಯಾಕೆ ನಾನು ಹೇಳಿ ನಾನು ರೌಡಿ ಅಲ್ಲ, ನಾನು ಹೇಳಬೇಕಾ? ನಾನು ಮತ್ತು ಬಚ್ಚನ್ ಬಿಟ್ಟು ಇನ್ನೆಲ್ಲರೂ ತೆಗೆದಿದ್ದಾರೆ. ಪುಷ್ಪ ಇರ್ಬೋದು, ಪತ್ತ ಇರ್ಬೋದು, ಎಲ್ಲರೂ ಇರ್ಬೋದು. ಅವ್ರದ್ದೆಲ್ಲ ತೆಗೆದು ಏನು ಗ್ರೌಂಡ್ ಅನುಸರಿಸಿದ್ರಿ? ಯಾಕೆಂದರೆ ಬಹಳಷ್ಟು ಸಾರಿ ಏನು ಮಾಡ್ತಾರೆ ಹುಡುಗರು, ಯಾರು ರಾಜಕಾರಣಿಗಳನ್ನ ಇಟ್ಕೊಂಡು ಅವ್ರ ಕೈಲೇಡ್ಸ್ ತೆಗಿತಾರೆ. ನಾನು ಪೆಟಿಷನ್ ಕೊಡ್ತಾರೆ ತೆಗಿಬೇಕು ಅವರು. ಆದರೆ ನಾನು ರಾಜಕಾರಣಿಗಳನ್ನ ಕೇಳೋದಿದೆ ಇಲ್ಲ, ಅದಕ್ಕೆ ಇಲ್ಲ. ನನಗೆ ಇಟ್ಕೊಳ್ಳಿ. ಈಗಲೂ ಕೊಡೋದಿಲ್ಲ ಪೆಟಿಷನ್. ಈ ಕೇಸನ್ನ ಬಿಡಿ, ಈ ಕೇಸನ್ನ ನಮ್ಮ ಲಾಯರ್ ನೋಡ್ಕೋತಾರೆ. ಆದರೆ ಖಂಡಿತ ನಾವು ಪೊಲೀಸ್, ಯಾಕೆಂದರೆ ಇದು ಸೆನ್ಸಿಟಿವ್ ಕೇಸಲ್ಲಿ ಅವ್ರು ಬಂದಿರೋದ್ರಿಂದ ಇವತ್ತು ನನಗೆ ಎಷ್ಟು ಅಂಶಗಳಿದೆ ಅಂದರೆ ಪೊಲೀಸ್ ಮೇಲೆ ಆರಾಮಾಗಿ ನಾನು ಕೇಸ್ ಹಾಕಿದ್ದು ಮಾಡ್ಬೋದು. ಆದರೆ ನಾನು ಯಾಕೆ ಮಾಡೋದಿಲ್ಲ ಅಂದರೆ ಆ ಸೆನ್ಸಿಟಿವ್ ಕೇಸ್ ಮತ್ತು ಆ ಕೇಸ್ನಲ್ಲಿ ಯಾವುದೋ ಒಂದು ಜಾಡಿನಲ್ಲಿ ನನಗೆ ಬೇಕಾಗಿರೋ ಹುಡುಗರು ಬಂದುಬಿಟ್ಟಿದ್ದಾರೆ. ನನಗೆ ಈಗಲೂ ನಂಬಿಕೆ ಇದೆ, ಸಾಧ್ಯ ಇಲ್ಲ ಅಂತಲೇ ನನ್ನ ನಂಬಿಕೆ ಇದೆ. ಅವರ ಇದಿಲ್ಲ ಅಂತ ನಾನು ಕೇಳೋಕ್ಕೂ ಹೋಗ್ತಾ ಇಲ್ಲ ಅವ್ರನ್ನ, ಅವ್ರು ಇದ್ದಾರಾ ಇಲ್ಲ ಅಂತ. ಇನ್ವೆಸ್ಟಿಗೇಟ್ ಮಾಡಲಿ. ಆ ಒಂದು ಜಾಡ್ನಲ್ಲಿ ಬಂದಾಗ ಅವ್ರು ಮಾಡಲೇಬೇಕು. ಆದರೆ ಅವರು ಅಂತ ಕಂಡುಬಿಟ್ರೆ ಆ ಇಮೇಜ್ ಇರೋದ್ರಿಂದ ಅದು ಬೆದರಿಕೆ ಆಗುತ್ತೆ. ಅದಕ್ಕೆ ಆ ದಾರಿ ಬರ್ತಾ ಇದಾರಲ್ಲ ಅವರು. 2.5 ವರ್ಷದಿಂದ ಯಾವ ಕೇಸ್ ಬಂದಿದೆ ನಿಮ್ಮ ಹತ್ರ? ಸೆಟ್ಲ್ಮೆಂಟ್ ಇದು ಈಗಲೂ ಸೆಟ್ಲ್ಮೆಂಟ್ ಮಾಡ್ತಿಲ್ವಾ? ನಾನು ಕೂಡ ಸೆಟ್ಲ್ಮೆಂಟ್ ಮಾಡ್ತಿದ್ದೀನಿ. ಏನು ನನಗೆ ಗೊತ್ತಿದ್ದಾರೆ, ಬಿ ನನಗೆ ಗೊತ್ತಿದ್ದಾರೆ. ಅವರಿಬ್ಬರು ನಡುವೆ ಪ್ರಾಬ್ಲಮ್ ಇದೆ. ಏನಂತ ಹೇಳ್ತಾರೆ, ನಿಮ್ಮ ಮಾತು ಕೇಳ್ತಾರೆ, ಬಿ ಕರೆಸಿ ಅಂತ. ಬಿ ಕರೆಸ್ತೀನಿ, ಸೆಟ್ಲ್ಮೆಂಟ್ ಆಗುತ್ತೆ. ವಾಟ್ ಈಸ್ ಕ್ರಿಮಿನಲ್ ಅಬೌಟ್ ಇಟ್? ಇಲ್ಲೂ ಕೂಡ ಅವ್ರು ಬಂದ್ಮೇಲೆ ಗೊತ್ತಾಗುತ್ತೆ ಬಿಡಿ. ಗೊತ್ತಿದ್ದೋ ಹುಡುಗರಿಗೆ ಮಾಡಿದ್ರೋ ಗೊತ್ತಿಲ್ಲದರೋ ಹುಡುಗರಿಗೆ ಮಾಡಿದ್ರೋ ಏನು ನಡೀತು ನಿಮ್ಗೆ ಗೊತ್ತಾಗುತ್ತೆ ಕಥೆಗಳು. ರೋಹಿತ ಇನ್ನೂ ಲಾಕಪ್ಪಲ್ಲಿದ್ದಾನೆ. ಲಾಕಪ್ಪಲ್ಲಿರೋ ಹುಡುಗನಿಗೆ ಕೇಳಬೇಕಾದ ಕ್ವಶನ್ ನನಗೆ ಕೇಳಬೇಡಿ. ಯಾಕೆ ಕೇಳಿ, ಆತನ ಪರ ಇದ್ದೀನಿ. ಆದರೆ ಈಗ ನಿಮ್ಮ ಪರ ನಾನಿದ್ದೀನಿ. ಹೇಳಬೇಕಾದ್ರೆ ಏನು ಹೇಳಬೇಕಾಗಿತ್ತು? ಅಗ್ನಿ ಶ್ರೀಧರ್ ಒಬ್ಬ ಪತ್ರಕರ್ತ.
ಮಾಜಿ ಭೂಗತ ಜಗತ್ತಿನವನು. ಅವನ ಮನೆಗೆ ಇಡೀ ಏಕವಚನ ಮಾತನಾಡಿ ಒಂದು ಪತ್ರಿಕೆ ಭಾಳ ಚೆನ್ನಾಗಿ ಮಾಡಿದೆ. ಇನ್ಫ್ಯಾಕ್ಟ್ ಐ ಎಂಜಾಯ್ಡ್ ಇಟ್. ಚಿನಕುರುಳಿ ಎಷ್ಟು ವರ್ಷ ಅಂತ ನಾನು ಪ್ರಗತಿಪರ ವೇಷ ಧರಿಸ್ಕೊಳ್ಳಪ್ಪ ಅಂತ ಹೇಳಿ ನನ್ನ ಫೋಟೋ ಅಪ್ಲೋಡ್ ಮಾಡಿದ್ದಾರೆ. ಎಷ್ಟು ಖುಷಿ ಆಯಿತು ಅಂದರೆ ನನಗೆ ಆ್ಯಕ್ಚುಲಾಗಿ ಖುಷಿ ಆಯ್ತು ಅದು. ಆವತ್ತು ಬೆಳಿಗ್ಗೆ ನಾನು 7 ಗಂಟೆಗೆ ಎದ್ದು ನಾನು ಇತ್ತೀಚಿನ ದಿನಗಳಲ್ಲಿ ವ್ಯಾಯಾಮ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಸಂಪೂರ್ಣವಾಗಿ ಯೋಗ. ಆ ಯೋಗದ ಬಗ್ಗೆ ನಮ್ಮ ಇಂದೂದ್ರ ಹೊನ್ನಾಪುರ ಕೇಳ್ಬೋದು, ಇಲ್ಲಿರೋ ನಮ್ಮ ಯಾರು ಮಂಜುನಾಥ್ ಅದ್ದೇ ಕೇಳಬಹುದು, ಅಥವಾ ಇಲ್ಲಿರೋರು ಬೇಡ ಅಂತ ಹೇಳಿದ್ರೆ ಇವ್ರನ್ನ ಕೇಳ್ಬೋದು. ಯಾರು ನಮ್ಮ ಪ್ರತಿಭಾ ನಂದಕುಮಾರ್ನ. ಎಷ್ಟರ ಮಟ್ಟಿಗೆ ಅಂದರೆ ನಮ್ಮವ್ರು ಬರ್ಕೊಂಡಿದ್ದಾರೆ ಅದನ್ನು. ನನ್ನನ್ನು ಏನೇ ಆರ್ಟಿಕಲ್ ಬರೆಯಿದ್ರು ನಾನು ಹೊರಗೂ ಬಯಲು ಒಳಗೂ ಬಯಲು ಬಿಟ್ಟು ಬರೆಯಲ್ಲ ಅಂತ ಹೇಳ್ತಿರ್ಲಿಲ್ಲ. ಆ ಸೂಕ್ಷ್ಮಗಳು, ಯಾಕೆಂದರೆ ಅಸೂಕ್ಷ್ಮ ಆಗ್ಬಿಟ್ಟಿದೆ. ಆ ಅಸೂಕ್ಷ್ಮದಲ್ಲಿ ನಾನು ಯಾರೇ ಇರಲಿ ಸ್ವಲ್ಪ ಸೂಕ್ಷ್ಮತೆಯನ್ನು ಗಮನಿಸ್ಕೊಳ್ಳಿ. ಒಂದೇ ಸತ್ಯ ಮೇಡಮ್, ಯೋಗ ಒಂದೇ ಸತ್ಯ, ಇನ್ನೆಲ್ಲವೂ ಆಂಶಿಕ ಸತ್ಯಗಳು. ಇದನ್ನು ಕಂಡುಕೊಳ್ಳೋಕೆ ಭಾಳ ವರ್ಷ ಆಗೋಯ್ತು. ನನ್ನ ವಯಸ್ಸಿನಲ್ಲಿ ಒಂದು 15-20 ವರ್ಷ ಬೇರೆ ಬೇರೆ ಇದರಲ್ಲಿ ಹೊರಟೋಯ್ತು. ಈಗ ನಾನು ಖಂಡಿತ ಒಂದು ದಿನ ವೇಸ್ಟ್ ಮಾಡ್ಕೊಳ್ಳೋಕೆ ನಾನು ಸಿದ್ಧವಾಗಿಲ್ಲ. ನನ್ನ ಜೊತೆ ಆ ಯೋಗ ಮಾಡೋಕ್ಕೆ ಬರೋರು ನನ್ನ ಮಕ್ಕಳ ವಯಸ್ಸಲ್ಲಿ 2 ಹೆಣ್ಣು ಮಕ್ಕಳುಗಳು, ಮತ್ತು ರಾತ್ರಿ ಹೊತ್ತು ತುಂಬ ಇದರಲ್ಲಿ ಆಳವಾಗಿರೋ 1-2 ಹುಡುಗರುಗಳು. ಇವರ ಜೊತೆ ಮಧ್ಯದಲ್ಲಿ ಒಂದು ಚರ್ಕ ಇಟ್ಕೊಂಡಿದ್ದೀನಿ ನಾನು. ಆ ಚರ್ಕ ಏನು ಅಂತ ಆಮೇಲೆ ತೋರಿಸ್ತೀನಿ ನಿಮ್ಮೆದುರಿಗೆ. ಆ ಚರ್ಕ ನನಗೆ ಸ್ವಲ್ಪ ಡಿಸ್ಟರ್ಬ್ ಆದರೂ ನನ್ನ ಪತ್ನಿ ಇಲ್ಲ ಹೇಳಿದ್ರು, ಚರ್ಕ ಹತ್ರ ಹೋಗಿ ಚರ್ಕ ತರಿಸ್ಕೊಳ್ಳಿ. ಆ ಚರ್ಕ ಏನು ಅಂತ ಹೇಳ್ತೀನಿ. ಅದು ಬಿಟ್ಟು ನನ್ನ ಲೈಫಲ್ಲಿ ಏನೂ ಇರಲಿಲ್ಲ. ಅವತ್ತು ಬೆಳಗ್ಗೆ ಎದ್ದು ನಾನು ಮೇಲ್ಗಡೆ ಇದೆ ನನ್ನ ರೂಮು, ನನ್ನ ಇದು ಎಲ್ಲ, ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ನಾನೇ. ಬಹಳ ಇದರಿಂದ ನಾನೇ, ಅಲ್ಲಿ ಯಾರೂ ಬರೋದಿಲ್ಲ. ಆ ನನ್ನ ಯೋಗದ ಕೊಠಡಿ ಆಗಿರೋದು ನಾನೇ ಕ್ಲೀನ್ ಮಾಡ್ಕೊಳ್ತೀನಿ. ಎಲ್ಲ ಕ್ಲೀನ್ ಮಾಡಿಕೊಂಡು ನನ್ನ ಪಾಡನ ಇದು ಮಾಡಿ ಯೋಗಾಸನಗಳನ್ನ ಮಾಡಿ ಇದ್ರಲ್ಲಿ ಕುಳಿತಿದ್ದೆ. ನಾನು ಧ್ಯಾನದಲ್ಲಿ ಕುಳಿತಿದ್ದೆ. ಆಗ ಇಲ್ಲಿ 9:20 ಅಥವಾ 9:15 ಇರಬೇಕು, ಏನೋ ಇದು ಮಾಡೋದು ಕೇಳಿಸ್ತು. ಅವತ್ತು ಮಂಗಳವಾರ. ನನ್ನ ಪ್ರೆಸ್ನವರೆಲ್ಲ ಬಂದಿರ್ತಾರೆ, ಯಾರೋ ಆರ್ಗ್ಯುಮೆಂಟ್ ಮಾಡ್ತಾರೆ, ಇದು ಆಗ ಆಗ್ತಾರೆ, ಸಹಜ ಹುಡುಗರಿರೋ ಕಡೆ ಅಂತ ಅಂದ್ಕೊಂಡು ನಾನು 10-12 ನಿಮಿಷ ಬಹಳ ಇಲ್ಲಿ ಸೌಂಡ್ ಕೇಳ್ತಾ ಇದ್ರು. ನನ್ನ ಪಾಡ ನಾನು ಮುಗಿಸಿದ್ರು. ಒಂಥರ ಕಿಟಕಿಯಿಂದ ಅಂತಾರೆ. ಕೆಲವು ಪೊಲೀಸ್ನವ್ರು ಕಾಣಿಸಿದ್ರು. ಇದರಲ್ಲಿ ಬಾಗಿಲು ತೆಗೆದ ತಕ್ಷಣ ಕೈ ಕೊಟ್ಟರು. ಸರ್ ಐ ಆಮ್ DCP ನಾರಾಯಣ್. ಬನ್ನಿ ಸರ್. ಏನು ಸರ್? ಹೊರಗಡೆ ಬಂದುಬಿಟ್ಟು ಕೂತ್ಕೊಂಡು ಸರ್, ನಮಗೆ ಒಂದು ಇನ್ಫಾರ್ಮೇಷನ್ ಬಂದಿದೆ, ಹೇಳಿ ಸರ್. ಇದೇ ಧ್ವನಿಯಲ್ಲೇ ಇದ್ದದ್ದು, ಹೇಳಿ ಸರ್. ಏನು? ಅಲ್ಲಿ ಒಂದು ಶೂಟೌಟ್ ಆಯಿತು. ಈಗ ಆ ಶೂಟೌಟ್ ಇದು ಬರ್ತೀನಿ. ಆ ಶೂಟೌಟ್ ಆದ ದಿನ ಸಂಜೆ ಇಲ್ಲಿ ರೋಹಿತ್ ಬರ್ತಾನೆ. ಶೂಟೌಟ್ ದಿನ ಎಲ್ಲವೂ ಸತ್ಯ ಚಂದೇ ಬರ್ತಾರೆ. ನಾವು ಕರ್ನಾಟಕ ಸೇನೆಯ ವಿಷಯ ಮಾತನಾಡ್ತಾ ಇರ್ತೀವಿ. ಯಾಕೆಂದರೆ ಆ ಸುನೀಲ ಬರಲಿ, ರೋಹಿತ್ ಬರಲಿ, ಅಥವಾ ಬಚನ್ ಇರಲಿ, ತಪ್ಪಿ ಕೂಡ ನಾವು ಅಂಡರ್ವರ್ಲ್ಡ್ ಬಗ್ಗೆ ಒಂದು ಸೆಂಟೆನ್ಸ್ ಕೂಡ ಬರೋದಿಲ್ಲ. ಅದರ ಹಿಂದಿನ ರಾತ್ರಿ ಸುನೀಲ ಬರ್ತಾನೆ. ಸುನೀಲ ಬಂದಾಗ ನೀವು ಎಕ್ಸಸೈಸ್ ಸ್ವಲ್ಪ ಮಾಡ್ತಿರ್ತೀನಿ, ಅದನ್ನು ಫುಲ್ ಬಿಟ್ಬಿಡಿ, ನೀವು ಬರೀ ಯೋಗದಲ್ಲೇ ಇದ್ಬಿಡಿ. 45 ವರ್ಷಗಳಿಂದ ನಾನು ಡ್ರಿಂಕ್ಸ್ ಮಾಡ್ತಿದ್ದೆ, ಅದನ್ನು ಕೂಡ 2 ತಿಂಗಳಿಂದ ಬಿಟ್ಬಿಟ್ಟಿದ್ದೀನಿ. ಯೋಗದ ದಾರಿಯಲ್ಲಿ ನಾನು ಯಾಕೆಂದೇ ದೀಪ ಅದೇ ಅಂತ ಹೇಳಿದೆ ಅಂದರೆ ನನ್ನನ್ನು ವೈಭವೀಕರಿಸ್ಕೊಳ್ಳೋಕ್ಕಲ್ಲ, ಬೇಡ ಅಂತ. ಆ ಡ್ರಿಂಕ್ಸು ಕೂಡ ನಾನು ಬಿಟ್ಬಿಟ್ಟಿದ್ದೀನಿ. ಮತ್ತು ಒಂದೇ ಒಂದು ಪಫ್ ಅಂತಾರೆ, ಒಂದೇ ಒಂದು ಪಫ್ ನಾನು ಗಾಂಜಾ ನಾನು ತೊಗೊಳ್ತೀನಿ, ಅದನ್ನು ಪೊಲೀಸ್ಗಳಿದ್ದೀನಿ. ಆ ಗಾಂಜಾ ಇಟ್ಕೊಂಡದ್ದು ನಂದು. ಮತ್ತು ಅದು ಕೊಟ್ಟಿರೋದು ದರ್ಗಾದ ಕೆಲವು ಸೂಫಿ ಸಂತರುಗಳು. ಕಡೆಗೆ ನಾನು ನಮ್ಮವ್ರಿಗೆ ಹೇಳಿರೋದು, ನಮ್ಮ ಮನೆ ಮೇಲೆ ಒಂದು 7 ಗಿಡಗಳು ಹಾಕೊಳ್ಳೋಣ, ಒಬ್ಬನ ಕನ್ಸಂಪ್ಷನ್ಗೆ ಹಾಕೊಳ್ಳೋಷ್ಟು ಲೀಗಲಿ ಒಂದು ಅಧಿಕಾರ ಇದೆ ನಮಗೆ, ಹಾಕ್ಕೊಳ್ಳೋಣ ಅನ್ನೋ ಇದು. ಹಿಂದಿನ ದಿನ ಬಂದಾಗ ಸುನೀಲ ನೀವು ಇದು ಬಿಟ್ಟುಬಿಡಿ, ನಾನ್ ವೆಜ್ಜು ಬಿಟ್ಟುಬಿಡಿ, ನಾವು ಇದಾಗಿ ನಿಮ್ಮ ದಾರಿಗೆ ಬಂದ್ಬಿಡ್ತೀವಿ ಅಂತ ಹೇಳೋಗಿದ್ದ. ಮಾನ್ಯ ದಿನ ಏನು ಬಂದಾಗ ಕರ್ನಾಟಕ ಸೇನೆ ತೆಗೆದುಕೊಂಡು ಹೋಗೋದು ಹೇಗೆ, ನೆಕ್ಸ್ಟ್ 2 ಪ್ರೋಗ್ರಾಮ್ ಇತ್ತು, ಚಿಕ್ಕಬಳ್ಳಾಪುರ, ಮೈಸೂರು, ಅದು ಡೇಟ್ ಏನು ಎಲ್ಲ ಮಾಡ್ತಾ ಇರೋವಾಗ ಅವ್ರು ಯಾರೋ ಇದ್ದಾಗ TV ಹಾಕಿರ್ತೀನಿ. TV ಸರ್ಫ್ ಮಾಡುವಾಗ NDTV ಶೂಟೌಟ್ ಇನ್ ಬ್ಯಾಂಗ್ಳೂರ್. ಅದುವರೆಗೂ ಗೊತ್ತಿಲ್ಲ. ಏನಪ್ಪ ಇದು ರೋಹಿತ್ ಅಂತ ಕೇಳಿದೆ. ಸರ್ ಒಂದು ಶೂಟೌಟ್ ಆಗ್ಬಿಟ್ಟಿದೆ. ಯಾರದು? ಕಡಬಗೆರೆ ಸೀನಾ. ಆ ಹುಡುಗರೆಲ್ಲ ನಮ್ಗೆ 10 ದಿವಸದಿಂದ ನಮ್ಮ ಹುಡುಗರ ಜೊತೆ ಓಡಾಡ್ತಿದ್ದರು, ಗೊತ್ತಿದ್ದವರೇ ಎಲ್ಲ. ಅಂದರೆ ಹತ್ರ ಬಂದಿದ್ರಲ್ಲ ಹೆಚ್ಚಿಗೆ, ನಮ್ಗೆ ಗೊತ್ತಿರೋರು ಹೆಸರೆಲ್ಲ. ಯಾಕಪ್ಪ ಹೀಗಾಯಿತು ಅಂತ ಹೇಳಿದೆ. ಗೊತ್ತಿಲ್ಲ ಸರ್ ಅಂತ ಅಂದ್ಬಿಟ್ಟು ಕೆಳಗಡೆ ಯಾರೋ MLA, ಆ MLA ವಿಶ್ವನಾಥ್ ಇವ್ರಿಗೆ ಗೊತ್ತು ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾವುದೂ ಮುಚ್ಚಿಟ್ಕೊಂಡಿಲ್ಲ ಎಲ್ಲೂ. ಏನಪ್ಪ ನಿಮ್ಮ MLA ಬಗ್ಗೆ ಮಾತನಾಡ್ತಿದ್ದಾರೆ ಅಂದರೆ ಅವ್ನು ನಕ್ಕದ. ಸರ್ ಸಹಜ ಅಲ್ವಾ ಸರ್, ಇಷ್ಟು ಸೀರಿಯಸ್ ಇದಾಗಿರುವಾಗ ಅದನ್ನು ಅವ್ರಿಗೂ ಬಂದಿರುತ್ತೆ, ಬಟ್ ಯಾರೂ ಇಲ್ಲ. That there ended the matter.
ಇದಿಷ್ಟೇ ಅಲ್ಲ, ಅಗ್ನಿಶ್ರೀಧರ್ ಅವರು ಇವತ್ತು ಸುದ್ದಿಗೋಷ್ಠಿ ನಡೆಸುವಂತಹ ಸಂದರ್ಭದಲ್ಲಿ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕೂಡ ಹೇಳ್ಕೊಂಡಿದ್ದಾರೆ. ಅದನ್ನು ನಿಮಗೆ ತೋರಿಸ್ತೀವಿ ಚಿಕ್ಕ ಬ್ರೇಕ್ನ ನಂತರ. ನಾನು ರೌಡಿ ಶೀಟರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇನ್ನು ಪೊಲೀಸರು ಬಂದಾಗ ಶೂಟ್ಔಟ್ನಲ್ಲಿ ಇಬ್ಬರು ಹುಡುಗರಿದ್ದಾರೆ ಅಂತ ಹೇಳಿದ್ರು. ಪೊಲೀಸ್ ವ್ಯವಸ್ಥೆ ಬಗ್ಗೆ ನನಗೂ ಕೂಡ ಗೊತ್ತಿತ್ತು. ಪ್ಲೀಸ್ ಸರ್ಚ್ ಮಾಡಿ ಅಂತ ಹೇಳಿದೆ. ನಮ್ಮಲ್ಲಿ ಒಬ್ಬನಿಗೆ ಹೊಡೆದಾಗ ನಾನು ಏರು ದನಿಯಲ್ಲಿ ಕಿರುಚಾಡಬೇಕಾದಂತ ಪ್ರಮೇಯತೆ ಬಂತು ಅಂತ ಅಗ್ನಿಶ್ರೀಧರ್ ಹೇಳ್ಕೊಂಡಿದ್ದಾರೆ. ಪೊಲೀಸ್ ಬಂದಾಗ ಈ ಶೂಟೌಟ್ ನಿಮ್ಮ ಹುಡುಗಿದ್ದಾರೆ, ಹೋಗಿ ನಾರಾಯಣ ಅವ್ರನ್ನ ಕೇಳಿ ಪ್ಲೀಸ್ ಕಮ್ ಸರ್ಚ್ ಎವೆರಿವೇರ್, ಸರ್ಚ್ ವಾರೆಂಟ್ ತಂದಿದ್ದೀವಿ. ಸಾರ್, ಒಂದು ಗಂಭೀರವಾದ ಕ್ರೈಮ್ ಆಗಿದೆ ಇಲ್ಲಿ, ಎ ಸೆನ್ಸಿಟಿವ್ ಕ್ರೈಮ್. ನಾನೇನು ಎಳೆ ಮಗುನ, ಆ ಸೆನ್ಸಿಟಿವ್ ಕ್ರೈಮ್ ಆದಾಗ ಆ ಹುಡುಗರು ನನಗೆ ಗೊತ್ತಿರೋರು, ನಾನು ಅದ್ರಲ್ಲಿ ಮುಚ್ಚುಮರೆ ಮಾಡಲಿಲ್ಲ. ನನಗೆ ಗೊತ್ತಿರೋ ಹುಡುಗರು ಅವರು ಯಾರು, ಸುನಿಲ್ ಮತ್ತು ರೋಹಿತ್ ನಮ್ಮ ಆರ್ಗನೈಸೇಷನ್ ಇದ್ದಾರೆ. ಆಗಾಗ ವಾರಕ್ಕೆ 2-3 ಸರಿ ಬರ್ತಾರೆ. ಸೊ ಅವ್ರನ್ನ ಹುಡ್ಕೊಂಡು ನನ್ನ ಹತ್ರ ಬಂದಿರೋದು ಕೂಡ ತಪ್ಪಲ್ಲ. ನಿಮ್ಮ ಜಾಗದಲ್ಲಿ ಯಾರಿದ್ರು ಬರಬೇಕಾಗಿತ್ತು. ಪ್ಲೀಸ್ ಕಮ್ ಅಂಡ್ ಸರ್ಚ್, ಪ್ಲೀಸ್ ಸರ್ಚ್ ಅಂತ ಹೇಳಿದಾಗ ಬಾಲವಂತ ಮಾಡಿ ಅದನ್ನು ಕನ್ನಡಕ ಹಾಕೊಂಡು ಓದೋಕ್ಕಾಗಲ್ಲ. ಕಡೆ ಕನ್ನಡಕ ತರಿಸಿ ಓದ್ಬಿಟ್ಟು ಆ ವೆಪನ್ಗಳು ಇದು ಓದಿ ಅಂತ ಹೇಳಿ ಸೈನ್ ಹಾಕಿಸ್ಕೊಳ್ತಾರೆ. ಸರ್ಚ್ ವಾರೆಂಟ್ ತಂದಿ ಅಂತ ಹೇಳುವಷ್ಟು ನಾನು ಬಾಲಿಶ ವ್ಯಕ್ತಿ ಅಲ್ಲ. ಬೇರೆ ವಲಯಗಳಲ್ಲಿರೋ ಹಾಗೆ ಅಲ್ಲೂ ಕೂಡ ಕೆಲವು ಕೊರತೆಗಳು ನ್ಯೂನತೆಗಳು ಇರಬಹುದು. ಆದರೆ ಪೊಲೀಸ್ ವ್ಯವಸ್ಥೆ ಏನು ಅಂತ ನನಗೆ ಗೊತ್ತಿದೆ. ಎಲ್ಲ ಸರ್ಚ್ ಮಾಡಿ ಈ ಗಾಡ್ರೇಜ್ ಇದೆಲ್ಲ ತೆಗೆದು ಕೆಳಗಡೆ ಅದು ಸ್ವಲ್ಪ ಅಲ್ಲಿ ನನಗೆ ಸಿಟ್ಟು ಶುರುವಾದಾಗ ನನಗೆ ನೀವು ಬಂದಿರೋದು ರೋಹಿತ್ ಸರ್ಚ್ ಮಾಡೋದಕ್ಕೆ, ಅದೇನು ಇದು ನೋಡೋದು, ಬುಕ್ ಶೆಲ್ಫ್ ನೋಡೋದು, ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀವಿ ಅಂದೆ. ಆಗ ಒಂದು ಮಾತು ಹೇಳಿದ್ರು ನಾರಾಯಣ ಅವರು, ಸರ್ ಎಕ್ಸೈಟ್ ಆಗಬೇಡಿ, ನಿಮ್ಮ ಮನೆಗೆ ರಾತ್ರಿ 3 ಗಂಟೆಗೆ ಬಂದಿದ್ದ ಅನ್ನುವ ಒಂದು ಕಾಲ್ ರೆಕಾರ್ಡ್ಸ್ ಇದೆ. ಕಾಲ್ ರೆಕಾರ್ಡ್ಸ್ ಏರಿಯಾ ರೆಕಾರ್ಡ್ ಕೊಡುತ್ತೆ, ಬಂದಿರ್ಬೋದು. ನಾನು ಹೇಳಿದೆ, ನನ್ನನ್ನು ನೀವು ಒರಟಾಗಿ ಪ್ರಶ್ನೆ ಮಾಡೋಕ್ಕಾಗಲ್ಲ. ನನ್ನ ಕೆಳಗಡೆ ನನ್ನ ಹುಡುಗರಿದ್ದಾರೆ, ರಾತ್ರಿ ಎಲ್ಲ ಯಾರಿದ್ರು ಅವ್ರನ್ನ ಕೇಳಿ, 3 ಗಂಟೆ ಯಾರಾದರೂ ಬಂದಿದ್ದಾರೆ ಕೇಳಿ, ನಿಮ್ಗೆ ಗೊತ್ತಾಗುತ್ತೆ. ಬಂದರು. ಇದಾದ್ಮೇಲೂ ಆರಾಮಾಗಿದ್ದೆ. ಅಷ್ಟರಲ್ಲಿ ಕೆಳಗಡೆ ಜೋರಕ್ಕೆ ಸದ್ಯಗಳು ಕೆಳಗೆ ಶುರುವಾಯಿತು. ಅಲ್ಲಿವರೆಗೂ ಇದ್ದವರು ನಾರಾಯಣ್, ACP ರವಿ. ಅಷ್ಟೊತ್ತು ಇವರು ಬಂದರು, ನಮ್ಮ ಜಯನಗರ ಯಾರು DCP ಅವರು ಶರಣಪ್ಪ ಅವ್ರು ಬಂದರು. ಅವ್ರು ನೋಡಿಲ್ಲ ನಾನು. ಅವ್ರು ಜಯನಗರ DCP ಆದರೂ ಕೂಡ ಒಂದು ಸಾರಿನೂ ಇಲ್ಲಿ ಬರಬೇಕು ಅನ್ನೋ ಅಗತ್ಯ ಅವ್ರಿಗೆ ಬಂದಿಲ್ಲ. ನಾನು ಅವ್ರಿಗೆ ಹೇಳಿದೆ, ಅವ್ರಿಗೆ ಹೇಳಿ ಸರ್, ಇಲ್ಲಿ ಹುಡುಗರು ಯಾರೇ ಬಂದೋಗ್ಲಿ, ಟೋಟಲಿ ಟ್ರಾನ್ಸ್ಪರೆಂಟ್. ಸೌಂಡ್ ಕೇಳಿದಾಗ ಕೆಳಗಡೆ ಬಂದಾಗ ನಮ್ಮಲ್ಲಿ ಒಬ್ಬನ ಇವ್ರಿಗೆ ಯಾರೋ ಒಬ್ಬ ಪೊಲೀಸ್ ಹೊಡೆದ್ರು. ಯಾರಿಗೆ? ನಮ್ಮ ಗನ್ಮ್ಯಾನ್. ಆ ಗನ್ಮ್ಯಾನ್ ಹೊಡೆದ್ರು. ಅಷ್ಟೊತ್ತಿಗೆ ಅಲ್ಲಿ ಇನ್ನೊಂದು 3-4 ಜನ ಆಫೀಸರ್ಗಳಿದ್ರು. ಅಲ್ಲಿವರೆಗೂ ಇದ್ದವರು DCPಗಳು. ಅವರ ಆಫೀಸರ್ಗಳು ನನಗೆ ಯಾರು ಅಂತ ಗೊತ್ತಿಲ್ಲ. ಏನು ಸರ್ ಇದು? ಅದು ಆ್ಯಕ್ಚುಲಾಗಿ ತೀರಾ ಹೊರಟಾಗಿ ಎರಾಟಿಕ್ ಆಗಿ ಮೈಂಡ್ ಕಳ್ಕೊಂಡು ಬಿಹೇವ್ ಮಾಡ್ತಾನೆ ನಾನು. ಪೊಲೀಸ್ ಅಲ್ಲ, ತುಂಬ ಎರಾಟಿಕ್ಕಾಗಿ ಬಿಹೇವ್ ಮಾಡಿದೆ ನಾನು. ಯಾಕೆಂದರೆ ನನಗೆ ನಮ್ಮನ್ನು ಒಬ್ಬನಿಗೆ ಹೊಡೆದುಬಿಟ್ರಲ್ಲ, ಸಿಟ್ಟು ಬಂದುಬಿಡ್ತು ನನಗೆ. ಏನು ಮಾಡ್ತಾಯಿದ್ದೀರಿ ಇದು ಅಂತೇಳಿ ಕಿರ್ಚಾಡಿದೆ ನಾನು. ಕಿರ್ಚಾಡಿದಾಗ ಖಂಡಿತ ಸೈಡ್ನದ ಒಬ್ಬ ಒಂದು ಕಪಾಳ ಕೊಡ್ಬಿಟ್ರಿಗೆ. ಒಂದು ಕಪಾಳ ಕೊಡೋದು, ಕಪಾಳಕ್ಕೆ ಹೊಡೆದ ನಂತರ ತಾನು ಕುಸಿದು ಬೀಳಲಿಲ್ಲ. ಕೇಳಿ ಅವ್ರನ್ನ ಹೋಗಿ, ನಾನು ಇಡೀ ಇದು ಹೊರಟೋಯ್ತು ನನಗೆ. ನನ್ನ ಮೇಲಿದ್ದ ಕಂಟ್ರೋಲೇ ಹೊರಟೋಯ್ತು ನನಗೆ. ಹೊಡೆದ ವ್ಯಕ್ತಿ ನಿಂಗೆ ನೋಡ್ರಿ, ಫಸ್ಟು ಆತ ಏನು ದುಡ್ಡು ಕೊಟ್ಕೊಂಡು ನೋಡ್ತೀಯ ಅಂದ. ಯಾರಂತೂ ಗೊತ್ತಿಲ್ಲ ನನಗೆ. ಏನೋ ಎಷ್ಟು ನೋಡಿದೆ ಅಂತ ಹೇಳಿದ್ರೆ ನಾನು ಎಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ನನಗೆ ಫಸ್ಟ್ ಬಂದದ್ದು ಒಂದು ಪಂಚ್, ಒಂದು ಕಿಕ್ ಮಾಡೋಣ, ಏನಾಗುತ್ತೋ ಆಗೋಗ್ಲಿ. ಇನ್ಫ್ಯಾಕ್ಟ್ ನಾನು ಕಪಾಳ ಕೊಡಿದಾಗ ನನ್ನ ಗನ್ ಮ್ಯಾನ್ಗಳು, ನಮ್ಮ ರವಿ ಬಚ್ಚನ್ 4 ಕೈ ಅಡ್ಡ ಬಂದರು, ಬರ್ರಿ ಮುಟ್ಬೇಡಿ ಅಂತ. ಆಗ ಮುಂದೆ ನಿಂತಿದ್ರು. ನಾನು ಮಾಡಿದೆ ಬೇಕಾದ್ರೆ ತೋರಿಸ್ತೀನಿ ನಿಮ್ಗೆ ಏನಾಯಿತು ಅಂತ. ಇಲ್ಲ, ನಾನು ನಿಂತಿದ್ದಾನೆ, ನನಗೆ ಹೊಡೆದ ವ್ಯಕ್ತಿ ನಿಂತಿದ್ದಾನೆ. ಸೀದಾ ಮುಂದೆ ಹೋದೆ ನಾನು. ಆಗ ಅಧಿಕಾರಿ ಯಾರು ಅಂತ ನನಗೆ ಗೊತ್ತಿಲ್ಲ. ಕಣ್ಣು ಹಿಂಗೆ ನೋಡ್ತಾ ಇದ್ದೀನಿ. ಏನು ಹಿಂಗೆ ನೋಡ್ತಾ ಇದೆಯಾ ಅಂದ್ರೆ ಅವರು ಅಂತಿಲ್ಲ. ಯಾಕೆ ಏನು ಮಾಡ್ತೀರಿ ನನಗೆ? ಕ್ಯಾನ್ ಯು ಬ್ರೇಕ್ ಮೈ ಲೆನ್ಸ್, ಕಿಲ್ ಮೀ. ಇದೇ ಧ್ವನಿನಲ್ಲಿ ಇಡೀ ಏರಿಯಾ ಅಷ್ಟು ದೂರಕ್ಕೆ ಹೆಚ್ಚಿದ್ದು ನಾನು. ಅಷ್ಟೊತ್ತಿಗೆ ಹರ್ಷ ಹೇಳಿದ್ರು, ಏನಾಗಿದೆಯಪ್ಪ? ಫ್ರೆಂಡ್ಲಿ ಟೋನಲ್ಲಿ ಹೇಳಿದ್ರು, ಏನಾಗಿದೆಯಪ್ಪ ಶ್ರೀಧರ್, ಯಾಕಪ್ಪ ಆಗ್ತಿದೀಯಾ? ಕೂಲ್ ಕಾಮ್. ಅಷ್ಟೊಂದು ನಾರಾಯಣ್ ತೆಗೆದುಕೊಂಡು ಹೇಳಿದ್ರು, ಬೇಡ ಕಾಮಾಗಿ ನೀನು ಅಂತ ಹೇಳಿ. ನಾನು ಎಷ್ಟು ಬೇಜಾರಾಗ್ಬಿಡ್ತು ಅಂದರೆ, ಎಲ್ಲ ಅಲ್ಲೇ ನಿಂತಿದ್ದಾರೆ, ನಾನು ಹಿಂದೆ ಬಂದುಬಿಟ್ಟೆ. ಸುನೀಲನ್ನ ಮತ್ತು ರೋಹಿತನ್ನ ಮನೆ ಮಕ್ಕಳ ಥರ ಇಷ್ಟಪಡೋದು ನಾನು. ಆ ಸುನೀಲನ್ನಂತೂ
ನನ್ನ ಮಗ ಅನ್ನೋಷ್ಟೇ ಇಷ್ಟಪಡ್ತೀನಿ. ಆ ಹುಡುಗ ಇವತ್ತು ನಿಮ್ಮ ಕಣ್ಣಿಗೆ ಒಂದು ದೊಡ್ಡ ಕ್ರಿಮಿನಲ್, ಎಸ್ ಹಿಸ್ಟ್ರಿ ಇದೆ, ನಮಗಿದ್ದಂಗೆ ಅವನಿಗೂ ಇದೆ, ಬಟ್ ನನಗಿಂತ ಹೆಚ್ಚು ವೈಲೆಂಟ್ ಹಿಸ್ಟ್ರಿ ಇರ್ಬೋದು. ಆತನ ಪತ್ನಿ ನನ್ನ ಕರೆಯೋದು ಪಪ್ಪ ಅಂತ. ಈ ಸರಿ ಬಂದಾಗ ಆ ಹೆಣ್ಮಗಳು ಕೇಳೋದು ಬಂದೇನೆ, ನೀವು ನನ್ನ ಈ ಸರಿ ಮಾತ್ರ ಆ ಭಾಷೆನ ಅದನ್ನು ಮಾಡಿ ಪಾಪ. ಆಗ 4 ತಿಂಗಳು ಇದು ಅವತ್ತಿಂದ ಎಷ್ಟು ಹಚ್ಕೊಂಡ್ಬಿಟ್ಟಿದ್ದಾರೆ ಅವರು ಅಂದರೆ, ನಿಮ್ಮ ಜಗತ್ತಿಗೆ ಎಲ್ಲ ಕಾಣಲಿ ಆ ಹುಡುಗರು ನಾನು ಇವನು ದೊಡ್ಡಿದು ಅಂತ ಹೇಳಲ್ಲ, ರೇಗಿ 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 ಸರಿ ಮಾಡಿರೋದು. ಅವರಂಥ ಬೆಂಕಿ ಗುಂಡೆಗಳಿದ್ದಂಗೆ ಅವರು ರೇಗಿ 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 ಇವತ್ತು ಹೇಗಾಗಿದ್ದಾರೆ ಅಂದರೆ, ನೀವು ಮಟನ್ ತಿನ್ಬೇಡಿ, ನಾನು ತಿನ್ನಲ್ಲ. ನನ್ನನ್ನು ಇದು ಮಾಡ್ತಾರೆ ಆ ಕೇಸಲ್ಲಿ. ಅವೆಲ್ಲ ಎಲ್ಲಷ್ಟು ಕೂಡ ಕೋಟಿ ಒಂದಷ್ಟು ಇರಲಿಲ್ಲ, ಬಟ್ ಆ ಹುಡುಗರು ಲೈಫ್ ಹೊರಟೋಯ್ತೇನೋ. ಈಗ 2 ಮಕ್ಕಳಿದೆ ಸುನಿಲ್ಗೆ. ಆ ಕಡೆ ಮಗು ಕಂಡ್ರೆ ನಂಗೆ ತುಂಬ ಇಷ್ಟ. ಅದಕ್ಕೀಗ 7-8 ತಿಂಗಳು ಮಗು ಹಾಳಾಗೋಯ್ತಲ್ಲಪ್ಪ, ಕಳ್ಕೊಂಡ್ಬಿಟ್ರಲ್ಲಪ್ಪ. ಇಷ್ಟು 3 ವರ್ಷ ಅವ್ರನ್ನ ಇಷ್ಟು ಇದಾಗಿ ನೋಡಿಕೊಂಡು 3.25 ವರ್ಷದಿಂದ ಈಗ ಹೊರಟೋಯ್ತಲ್ಲಪ್ಪ. ಇದು ನಿಜವಾಗ್ಲೂ ನನಗೆ ಅಳು ಸಿಕ್ಕಾಬಟ್ಟೆ ಬಂತು. ಆ ಅಳು ಬಂದಾಗ, ಅಳೋದು ಕ್ರೈಮಾ? ನೀವೇನು ಅಳೋದು ದೊಡ್ಡ ಕ್ರೈಮಾ? ಆಡಬೇಡಿ ನೀವು. ಅಷ್ಟೊತ್ತಿಗೆ ನನ್ನ ಮಗಳು ಬರ್ತಾ ಇದ್ಲು. ನನ್ನ ಮಗಳ ನನಗೂ ಗೊತ್ತಿಲ್ಲಪ್ಪ ಅನ್ಕೊತಿರೋ ಜನಗಳು. ಹರ್ಷ ಅವ್ರ ಪಕ್ಕದಲ್ಲಿ ಸಮಾಧಾನ ಮಾಡಿದ್ಮೇಲೆ ನೋಡಿದೆ ಅಷ್ಟೇ, ಹರ್ಷ ಅಂತ ಗೊತ್ತು. ನಾರಾಯಣ್ ಪರಿಚಯ ಮಾಡಿಕೊಂಡ್ರು. ಇನ್ನು ಉಳಿದವ್ರು ಯಾರು, ಅವರು ಯಾರು ಅವರು ಇದು ಹೇಳ್ಕೊಂಡಿದ್ರಲ್ಲ ಡ್ರೆಸ್, ಇದು ನೋಡಲಿಲ್ವಾ ನೀವು ಅಂತ ಹೇಳಿದ್ರು. ಅಂದರೆ ಅವ್ರಿಗೇನು ಮನಸ್ಸಿಗೆ ಅಂದರೆ, ಇವನು ಅಂಡರ್ವರ್ಲ್ಡ್ ಇದ್ದವನು, ಅವ್ರಿಗೆ ಇವನು ಅಲ್ಲಮ್ಮ ಓದ್ತಾನೋ ಜಲಾಲುದ್ದೀನ್ ರೂಮಿ ಓದ್ತಾನೋ ಗೊತ್ತಿಲ್ಲ. ಎಲ್ಲ ರೌಡಿಗಳ ಮುಖ, ಎಲ್ಲ ಆಫೀಸರ್ಗಳ ಇದಿರುತ್ತಲ್ಲ, ಅದೇನಂತಾರದಕ್ಕೆ ಮೆಡಲ್ಗಳು ಗೊತ್ತಿರುತ್ತೆ ಅಂತ. ನಾನು ಅದನ್ನು ನೋಡಿಲ್ಲಪ್ಪ. ಜಸ್ಟ್ ಬಿಲೀವ್ ಮೀ. ಯಾರು ಅಂದಾಗ ಅವ್ರು ನಿಂಬಾಳ್ಕರ್ ಸಾಹೇಬ್ರು, ಪಕ್ಕದಲ್ಲಿರೋರು ಮಾಲಿನಿ ಮೇಡಮ್ ಅವರು, ಅವ್ರ ಹೆಸರು ಕೇಳಿದ್ದೆ ಅಷ್ಟೇ ನಾವು. ಛೇ 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 ನಾನು ಹೇಳಿದೆ ನೋಡಿ, ನಾನು ಸಿದ್ದರಾಮಯ್ಯ ಅವ್ರು ಸಿಕ್ಕಿದ್ರು, ಸಿದ್ದರಾಮಯ್ಯನವರೇ ಚೆನ್ನಾಗಿದ್ದಾರೆ ಅಂತಲೇ ಕೇಳ್ತೀನಿ. ಹಬ್ಬ ಬಾರಿ ಜನಗಳಿದ್ದಾಗ ಅವರು ನಿಜರಾಗಲಿ ಏನು ಸರ್ ಸಿದ್ದರಾಮಯ್ಯ ಇದ್ದಾರೆ ಅಂತ ಯಡಿಯೂರಪ್ಪನವ್ರನ್ನೇ ಕೇಳಿ. ನಾನು ತುಂಬ ವಯಸ್ಸಾಗಿರ್ತಲ್ಲ, ಎಸ್ ಎಂ ಕೃಷ್ಣ ಅಥವಾ ದೇವೇಗೌಡರು ಅಂತೂ ನಾನು ಸಾರ್ ಅಂತೀನಿ. ನಾನು ಹೆಲ್ತ್ ಪ್ರೊಫೈಲ್ ಚೆಕ್ ಮಾಡಿದಾಗ ಅಲ್ಲಿ ನನ್ನ ಎಲ್ಲ ಹಿಸ್ಟ್ರಿ ಇತ್ತು. ಆ ಹಿಸ್ಟ್ರಿ ಇದರಿಂದ ಡಾಕ್ಟ್ರಿಗೆ ಫೋನ್ ಮಾಡಿಸಿದ್ರು. ಅವ್ರು ಹೇಳಿದ್ರು, ಸರ್ ಒಂದು 2 ವರ್ಷದಿಂದ ಅವರು ಇದಕ್ಕೆ ಚೆಕ್ ಮಾಡೋಕ್ಕೆ ಬಂದಿಲ್ಲ. ಆ ಫಸ್ಟ್ ಹಿಡಿದು 4 ದಿವಸ ಚೆಕ್ ಮಾಡ್ತೀವಿ ಅಂದರು. ಇಲ್ಲ ಸರ್ ಹಂಗೆ ಚೆಕ್ ಮಾಡಿಸಿದ್ರೆ ನಮ್ಮ ಡಾಕ್ಟರ್ ಇದ್ದಾರೆ, ನನ್ನ ಟ್ರೀಟ್ ಮಾಡೋದು ಡಾಕ್ಟರ್ ಇದ್ದಾರೆ, ಅಲ್ಲಿ ಹೋಗೋಣ. ಇದೆಲ್ಲ ನಡೀತಾ ಇದ್ದಾಗ 3 ಗಂಟೆ. ನಾನು ಹೇಳಿದೆ, ಯಾವ ಕಾರಣಕ್ಕೂ ನಾನು ಸೇರ್ಕೊಳ್ಳುವಂಥ ಇದಿಲ್ಲ. ನೀವು ಅರೆಸ್ಟ್ ಮಾಡಿದ್ರೆ ಅರೆಸ್ಟ್ ಮಾಡಿ, ಐ ಆಮ್ ಗೋಯಿಂಗ್ ಟು ಫೇಸ್ ಇಟ್. ನನಗೇನು ಅವಮಾನ ಇಲ್ಲ. ಇಲ್ಲಿರೋದು ಅಷ್ಟೇ, ಜೈಲಿನಲ್ಲಿರೋದು ಅಷ್ಟೇ. ನಾನು ಇರೋ ದಾರಿನೇ ಬೇರೆ. ಇಡೀ ಕಾಂಪೌಂಡ್ನು ಜೈಲು ಅಂದ್ಕೊಳ್ತೀನಿ, ನಾನು ಇಡೀ ಊರನ್ನು ಜೈಲು ಅಂದ್ಕೊಳ್ತೀನಿ, ನನ್ನನ್ನು ನಿಯಂತ್ರಿಸೋ ಎಲ್ಲವನ್ನೂ ಜೈಲು ಅಂದ್ಕೊಳ್ತೀನಿ. ಇಲ್ಲಿರೋ ಬದಲು ಅಲ್ಲಿರ್ತೀನಿ, ನಡೀರಿ ಅಂತಲೇ ಹೇಳಿದ್ದು. ನನ್ನ ಪತ್ನಿಯನ್ನಾಗಲಿ ಅವ್ರನ್ನಾಗಲಿ ಮಾತನಾಡ್ಸೋದಿಲ್ಲ. ಅವ್ರಿಗೆ ಕೆಳಗಡೆ ಅಳ್ತಾ ಇದ್ದರೆ ಹೋಗಿ ಸಮಾಧಾನ ಮಾಡಿ ಬನ್ನಿ ಅಂತಾರೆ. ಹೋಗಮ್ಮ ಆಯ್ತು. ಅವ್ರಿಗೆ ಅಲ್ಲಿ ಬಂದಿದ್ದವ್ರು ಎಲ್ಲರಿಗಿಂತಲೂ ನನ್ನ ಪತ್ನಿ ವಯಸ್ಸಾಗಿರೋರು. ನಾನು ಕೂಡ ಈ ಸ್ಟೈಲೆಲ್ಲ ಇದು ಮಾಡಿದ್ರು ಅವ್ರಿಗಿಂತಲೂ ವಯಸ್ಸಾಗಿರೋನೇ ನಾನು. ಸೊ ಆ ಒಂದು ಗೌರವ ಕೊಡ್ತಾರೆ. ಅಮ್ಮವರು ಸಮಾಧಾನ ಮಾಡಿ, ನಮ್ಗೆ ಇಷ್ಟ ಇರಲಿಲ್ಲ. ಅಲ್ಲಿ ಕೂತ್ಕೊಳ್ತಾರೆ, ನನ್ನ ಬುಕ್ಸು ಇದೆಲ್ಲ ನೋಡ್ತಾ ಕೂತ್ಕೊಳ್ತಾರೆ. ಇವ್ರನ್ನ ಬೈತಾರೆ, ಯಾರನ್ನ ಸುನಿಲನ್ನ ಅವ್ರನ್ನ ಬೈದಷ್ಟು ನಮ್ಗೆ ದುಃಖ ಹೆಚ್ಚಾಗ್ತಾ ಇರುತ್ತೆ. ಯಾಕೆ ನನಗೆ ಗೊತ್ತು ಅವ್ರು ಹಂಗಿಲ್ಲ. ಕೆಲವು ವಿಷಯಗಳು ನಾನು ಏನು ಹೇಳಿದೆ ಅಂತ ನಿಮ್ಗೆ ಹೇಳ್ಬಾರ್ದು. ಇದನ್ನು ಸುನೀಲ ಮತ್ತು ರೋಹಿತ್ ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ದಾರೆ ಅಂತಾರೆ. ಆ ಪ್ಲ್ಯಾನ್ ಮಾಡಿದ್ದಾರೆ ಅಂದಾಗ 4 ಜನ ಆಫೀಸರ್ ಇದ್ದಾರೆ, ದೊಡ್ಡ ಆಫೀಸರ್ಗಳು. ನಾರಾಯಣ್, ನಿಂಬಾಳ್ಕರು, ಹರ್ಷ. ನಾನು ಒಂದೇ ಮಾತು ಹೇಳ್ತೀನಿ, ಅದು ಬಿಟ್ಟು ನೆಚ್ಚಿ ಹೇಳಲ್ಲ. ಸರ್ ಕಳೆದ 1 ತಿಂಗಳಿಂದ ನನ್ನ ಒಂದು ಫಂಕ್ಷನಲ್ಲಿ ಬಿಟ್ಟು, ಅದೊಂದು ಫಂಕ್ಷನಲ್ಲಿ ಬಿಟ್ಟು, ಫಂಕ್ಷನಲ್ಲಿ ಏನೋ ಚೆನ್ನಾಗಿದೆಯಾ ಅನ್ನೋದು ಬಿಟ್ಟು ಒಂದೇ ಒಂದು ಸಾರಿ ಕೂಡ ಫೋನ್ನಲ್ಲೂ ಅವ್ರು ಮಾತಾಡಿಲ್ಲ. ಅವರಿಬ್ಬರಿಗೂ ಇರೋ ಕಾಮನ್ ಇದು ಅಂದರೆ, ನಾನು ಒಂದು ತಂದೆ ತಂದಲ್ಲಿ ಇಟ್ಕೊಂಡಿದ್ದಾರೆ. ಅವರು ಮಾತನಾಡಿ ಡಿಸ್ಕಸ್ ಮಾಡಿರ್ತಾರೆ. ದಟ್ ಇಟ್ ಸೆಲ್ಫ್ ಈಸ್ ಇದು. ನಿಮಗೆ ಗೊತ್ತಿರಲ್ಲ ಅಷ್ಟೇ, ನಮಗೆ ಗೊತ್ತದು. ಫ್ಯಾಮಿಲಿ ಹುಡುಗರು, ನನ್ನ ಫ್ಯಾಮಿಲಿ ಹುಡುಗರವರು ಅನ್ನೋದನ್ನೇ ಹೇಳ್ತೀನಿ. ಯಾಕೆ ಅವೆಲ್ಲ ನಾನು ಸ್ವಲ್ಪ ಗಿಲ್ಟಿ ಇದ್ದಿದ್ರೆ ನಾನು ಮುಚ್ಕೋಬೇಕಾಗಿತ್ತು. ಏನೋ ಬರ್ತಾರೆ ಎಲ್ಲ ಹೇಳಿದರು, ಅವನ್ನ ಇಟ್ಕೊಂಡಿದ್ದೀವಿ, ಅವ್ರಿಗೆ ಇದಿಲ್ಲ ಅಂತ ನಾನು ತೋರಿಸ್ತೀನಿ. ನನ್ನ ಮನೆ ಮಕ್ಕಳಷ್ಟೇ ಅವ್ರು ಇದ್ದಾರೆ. ಇವತ್ತು ಅವ್ರು ತನಿಖೆ ಮಾಡ್ತಿದ್ದಾರೆ, ಮಾಡಲಿ. ಎರಡೂ ಅವ್ರಿಗೆ ಗೊತ್ತಾಗೋಗ್ತದೆ. ನಾನು ನರಗ್ತಾ ಇರೋದು, ಸಂಕಟ ಪಡ್ತಾ ಇರೋದು ಕೇಸ್ ಆಯಿತು ಅಂತಲ್ಲ, ಆ ಹುಡುಗರಿಗೋಸ್ಕರ, ಸರಿ ದಾರಿಲಿ ಬರೋಕ್ಕೋಸ್ಕರ ಅವ್ರು ಎಷ್ಟೆಷ್ಟು ಏನೇನೋ ಸಹಿಸ್ಕೊಂಡಿದ್ದಾರೆ, ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಅದು ನನಗೆ, ಬಚ್ಚನಿಗೆ, ನಮ್ಮಂಥವ್ರಿಗೆ ಮಾತ್ರ ಗೊತ್ತು. ಇಲ್ಲಿ ಈಗಾಗಲೇ ಬೇರೆ ಬೇರೆ ಕೇಸ್ಗಳು ಇರಬೇಕಾಗಿತ್ತು. ಅವರು ಆ ಹುಡುಗರು ಹೋಗ್ತಾರೆ ಅನ್ನೋ ಇದಿತ್ತು. ಅರ್ಸ್ಕೊಡ್ತೀಯ ಅಂತ ಹೇಳಿದಾಗ ಆಮೇಲೆ ಹೇಳ್ತೀನಿ, ಅವರು ದುಡ್ಡು ಕೊಡ್ಬೋದು ಅವನಿಗೆ. ಅವ್ರು ಕೊಟ್ಟು ಅಂಥವ್ರು ಕೊಡ್ತಾರೆ, ಅವ್ರ ಮಾತೇ ಕೇಳಲ್ಲ. ನೀವೇನು ದುಡ್ಡು ಕೊಡಲ್ಲ, ನಿಮ್ಮ ಮಾತು ಕೇಳ್ತಾರ ಅಂತ ಹೇಳ್ತಾರೆ. ಸರ್ ನಾನು ದುಡ್ಡಿಗೆ ಬಂದಿಲ್ಲ. ಆ ಹುಡುಗನಿಗೆ ಚಿಕ್ಕ ವಯಸ್ಸು 7ನೇ ವಯಸ್ಸು ತಂದೆ ಕಳ್ಕೊಂಡ ಅವನು. ನಾನು ನೋಡಿದ ದಿನದಿಂದ ತಂದೆ ಥರ ನೋಡ್ತಾ ಇರೋದು. ನಾನು ಕಳ್ಕೊಳ್ಳಲ್ಲ ಅವನು.
ನಾನು ನೋಡಲ್ಲ ಹೋಗು ಅಂತ ಹೇಳಿದ್ರೆ ಬದುಕಿದಾಗ್ಬಿಡುತ್ತೆ ಅವನಿಗೆ, ನಾನು ಕರೆಸ್ತೀನಿ ಸರ್ ಅಂತ ಹೇಳಿ ಅಲ್ಲಿ ಎಲ್ಲರೂ ಗೊತ್ತಿದೆ ಅವ್ರ ಜೊತೆಗೆ ಫೋನ್ ಮಾಡ್ತೀನಿ. ಆ ವ್ಯಕ್ತಿ ಕೂಡ ನೀಟ್ ವ್ಯಕ್ತಿ, ನಮ್ಮ ಸಂಘಟನೆಗೆಲ್ಲ ಕನೆಕ್ಷನ್ ಇರೋರು. ಅವ್ರ ವ್ಯಕ್ತಿಗೆ ಫೋನ್ ಮಾಡ್ತೀನಿ, ಸ್ವಲ್ಪ ದಳ ಕಾಂಗ್ರೆಸ್ಸಲ್ಲಿ ಓಡಾಡೋರು. ಅವರು ಫೋನ್ ಮಾಡಿ, ಏನು ಇವ್ರು ಎಲ್ಲಿ ಟಚಲ್ಲಿದ್ದಾರೆ ನಿಮಗೆ? ಇಲ್ಲ ಸರ್ ಇದು ಬಂದು ಯಾಕೆ ಸರ್? ಇನ್ನೂ ಗೊತ್ತಿಲ್ಲ ಅವರಿಗೆ. ನಮ್ಮಿಂದ ಇವ್ರಿಗೆ ಇದಾಗ ಹೋಗ್ತಾ ಇದೆಯಂತೆ, ನಮ್ಮವ್ರಿಗೆ ತೊಂದರೆ ಆಗ್ತಾ ಇದೆಯಂತೆ, ನಾನು ಎಲ್ಲೋಗ್ಬೇಕು ಕೇಳಿ ಅಂತ ಕೇಳ್ದ. ಬರೋಕ್ಕೆ ಕೇಳಪ್ಪ, ಎಲ್ಲಿದ್ದಾನೆ? ಎಲ್ಲ ಹೊಸರು ಹತ್ರ ಇದ್ದಾರೆ ಸರ್, ನಿಮ್ಗೆ ಕೇಳ್ಕೊಂಡು ಹೇಳಿದ ಗೊತ್ತಾಗ್ತಿದ್ದ. ನಾನು ಫೋನ್ ಮೇಲಿಟ್ಬಿಟ್ಟಿದ್ದೆ. ನಾನು ಹೇಳ್ತೀನಿ ಸರ್ 2 ಅವರ್ಸಲ್ಲಿ ಬರ್ತೀನಿ. ಇವ್ರು ನಂಬೋದಿಲ್ಲ, ಬರ್ತಾನ 2 ಅವರ್ಸಲ್ಲಿ ಖಂಡಿತ ಬರ್ತಾನೆ ಸರ್. ಇಲ್ಲ ನಾಟಕ ಆಡ್ತಾನೆ, ಇವ್ರನ್ನೆಲ್ಲ ನಂಬ್ತೀರಿ ಕ್ರಿಮಿನಲ್ಗಳನ್ನ. ಪಾಪ ಅವ್ರು ಕನ್ಸರ್ನಿಂದ ಹೇಳ್ತಿದ್ರು. ಅವರು ನನ್ನನ್ನು ಇರಿಸೋದು ಯಾಕೆ ಅಂತ ಹೇಳಿದ್ರೆ, ಇವತ್ತಿಲ್ಲಿರೋ ಯಾವ ರಾಜಕಾರಣಿ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರಿಂದ ಹಿಡಿದು ಈ ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಚಿಕ್ಕ ಹುಡುಗರಿಂದ ಗೊತ್ತು. DK ಕುಮಾರಸ್ವಾಮಿ ನನಗೆ ಫಸ್ಟ್ ಡಿಗ್ರಿಯಿಂದ ಗೊತ್ತು, DK ಶಿವಕುಮಾರ್ ಇನ್ನೂ ಹಿಂದಿನಿಂದ ಗೊತ್ತು, ಚಿಕ್ಕ ಹುಡುಗರಿಂದ. ಮತ್ತು ನನ್ನ ಅಪಾರವಾಗಿ ಇಷ್ಟಪಡ್ತಾರೆ, ಅವ್ರ ಬಗ್ಗೆ ನನಗೂ ಇದೆ. ಅವ್ರು ನನಗನ್ನೋ ಅನುಮಾನ ಏನು ಬಂತು ಅಂತ ಹೇಳಿದ್ರೆ, ನಾನು ಯಾರಿಗಾದರೂ ಫೋನ್ ಮಾಡಿಬಿಡಲಿ, ಪರಮೇಶ್ವರವ್ರಿಗೋ ಇವ್ರಿಗೋ, ಸೋಮಣ್ಣ ನನಗೆ ಭಾಳ ಆತ್ಮೀಯ, ಅಥವಾ ಲಾಡ್ಗೋ ಅಥವಾ ಯಾರೋ ಕನೆಕ್ಷನ್ ಇರ್ತಾರೆ, ಅಗ್ನಿಶಿದ್ರೆ ಅವ್ರಿಗೂ ಗೊತ್ತಿರುತ್ತೆ. ನಾನು ಅಂದ್ಕೊಂಡಿದ್ದೇನು ಮೇಲ್ಗಡೆ ಕೂತ್ಕೊಂಡಿದ್ದಾಗ, ಇವ್ರು ಯಾರಿಗೋ ಫೋನ್ ಮಾಡಿಬಿಡ್ಲಿ ಯಾಕೆಂದರೆ ಈ ಕೇಸಲ್ಲಿ ನಾನು ಬೇಕಿಲ್ಲ. ಇದರ ಜೊತೆಗೇನೆ ಒಂಟೆ ರೋಹಿತ್ ಹಾಗೆ ಸೈಲೆಂಟ್ ಸುಲಿನ ವಿಚಾರವಾಗಿಯೂ ಕೂಡ ಅಗ್ನಿಶ್ ಶ್ರೀಧರ್ ಅವರು ಒಂದಷ್ಟು ಮಾತನಾಡಿದ್ದಾರೆ. ಜೊತೆಗೆ ಅವರು ವೈಯಕ್ತಿಕ ಜೀವನದ ಬಗ್ಗೆಯೂ ಕೂಡ ಇವತ್ತು ನಡೆಸಿದಂಥ ಪತ್ರಿಕಾಗೋಷ್ಠಿ ಸಂದರ್ಭದಲ್ಲಿ ಅವರು ಹೇಳ್ಕೊಂಡ್ರು. ಅದನ್ನು ತೋರಿಸ್ತೀವಿ ಚಿಕ್ಕ ಬ್ರೇಕ್ನ ನಂತರ. ನಾನು ರೌಡಿ ಶೀಟರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇನ್ನು ದೂರ ಹೋಗಿ ಜಮೀನನ್ನ ಕೊಂಡು ಬದುಕೋಣ ಅಂತ ಅಂದ್ಕೊಂಡಿದ್ದೆ. ನಾನು ಸುನೀಲ್ ರೋಹಿತ್ ಗೊತ್ತಿಲ್ಲ ಅಂತೇಳಿ ನಾನು ಯಾವತ್ತಾದ್ರೂ ಕೂಡ ಹೇಳಿದ್ದೀನ? ನಾನು ಅವರಿಬ್ರು ಕೂಡ ಗೊತ್ತಿಲ್ಲ ಅಂತ ಯಾವತ್ತಾದ್ರೂ ಹೇಳಿದ್ದೀನ? 150 ಜನ ಪೊಲೀಸ್ ರೈಡ್ ಮಾಡಿದ ಮೊದಲ ಕೇಸ್ ಇದು ಅಂತಾನೂ ಕೂಡ ಈ ಸಂದರ್ಭದಲ್ಲಿ ಅಗ್ನಿಶ್ ಶ್ರೀಧರ್ ಅವರು ಹೇಳ್ಕೊಂಡ್ರು. ನಾನು ಅಲ್ಲಿ ಕೂತಿದ್ದಾಗಲೇ ಈ ಹುಡುಗರು ಬಂದರು. ಯಾರೋ ಈ ಹುಡುಗರು ನಾನು ಹೇಳಿದ ರೀತಿಯಲ್ಲಿ 1 ಗಂಟೆ ಲೇಟ್ ಆಯಿತು ಬರೋದಕ್ಕೆ, ಬಂದುಬಿಟ್ರು. ಜನಗಳು ನನಗೆ ನನ್ನ ಹುಡುಗರು ಅನ್ನಷ್ಟು ಕ್ಲೋಸು ಕುಮಾರಸ್ವಾಮಿ, DK ಶಿವಕುಮಾರ್ ಅವ್ರನ್ನೂ ಕೇಳಿ ಹೇಳ್ತಾರೆ, 1 ಲಕ್ಷ ತೊಗೊಂಡಿದ್ದೇನೆ ಕೇಳಿ ಅವ್ರ ಹತ್ರ ಕೆಲಸ, ದುಡ್ಡು ಬಿಟ್ಬಿಡಿ, 1 ಲಕ್ಷ ರೂಪಾಯಿದು ನಾನು ಕೆಲಸ ತೊಗೊಂಡಿದ್ದೇನೆ ಕೇಳಿ. ಇದೇ ಕುಮಾರಸ್ವಾಮಿ ನನ್ನ ಕಡೆ 5 ಲಕ್ಷ ಇಸ್ಕೊಂಡು 1 ವರ್ಷ ಬಿಟ್ಟು ಕೊಡ್ತಾರೆ. ಅವರು CM ಆಗಿದ್ದಾಗ ಅವ್ರು ಸಿಟ್ಟು ಏನಂದರೆ, ಒಂದು ಸಾರಿ ಕೂಡ ನಾನು ಏನೂ ಕೆಲಸ ಕೇಳಲ್ಲ. ನನ್ನ ತಮ್ಮನ ಟ್ರಾನ್ಸ್ಫರ್ಗೂ ನಾನು ಕೇಳೋದು ಪ್ರಕಾಶ್ ಅವ್ರನ್ನ, ಯಾಕೆಂದರೆ ನಾನು ಅದನ್ನು ಮೀರಿ ಬಿಟ್ಟಿದ್ದೀನಿ. ನಾನು ಸಿದ್ದರಾಮಯ್ಯನವ್ರ ಹತ್ರ ಇರೋರು ಬಹಳ ಸರಿ ಹೇಳ್ತಾರೆ, ಒಂದು ಸರಿ ಟಿಫನ್ಗೆ ಬನ್ನಿ ಅಂತ ಕೇಳಿ ಸಿದ್ದರಾಮಯ್ಯನವ್ರನ್ನ. ಒಂದು ಸಾರಿ ಹೋಗಿದ್ದೀನ. ನಮ್ಮ ಹತ್ರ ಯಾಕೆ ಬರಲ್ಲ? ಆ ಸಂತೋಷ್ ಲಾಡ್ ಇವರೆಲ್ಲ ನನ್ನ ಹತ್ರ 10 ಸರಿ ಬಂದಿರೋ ಹುಡುಗರುಗಳು. ಮತ್ತು ಇದರಲ್ಲಿ ಕೇಳಲೇಬೇಡಿ, ಯಾರು ಜಮೀರ್ ಇಂಥವ್ರನ್ನೆಲ್ಲ ತುಂಬಾ ಇದು. ಅಶೋಕ್ ಭಾಳ ಕ್ಲೋಸು ನನಗೆ, ಕೃಷ್ಣಪ್ಪ ಎಲ್ಲರೂ ಕ್ಲೋಸು. ಒಬ್ರಿಗಾದರೂ ಫೋನ್ ಮಾಡಿದೆ, ನೀವು ಕಣ್ಣಿಟ್ಕೊಳ್ಳಿ, ನಾನು ಮಾತಾಡೋದು ಬಿಟ್ಟು. ನಿಮಗೆ ನಾನು ಯಾವತ್ತಾದರೂ ಸುನೀಲ್ ಗೊತ್ತಿಲ್ಲ ಅಂತ ಹೇಳಿದ್ನ? ರೋಹಿತ್ ಗೊತ್ತಿಲ್ಲ ಅಂತ ಹೇಳಿದ್ನ? ಯಾರನ್ನ ನಾನು ಗೊತ್ತಿಲ್ಲ ಅಂತ ಹೇಳಿ ಸೀಕ್ರೆಟಾಗಿ ಮೀಟ್ ಮಾಡಿದ್ದೆ? ಒಂದು ಹೆಸರು ಹೇಳಿ ನನಗೆ, ಒಂದು ಹೆಸರು. ನಿಮ್ಮ ಎದುರಿಗೆ ಬಂದಿದ್ದೀನಿ, ನಮ್ಮ ಸಂಘಟನೆಯಲ್ಲಿದ್ದಾರೆ, ನನ್ನ ಹೋರಾಟದಲ್ಲಿ ಹೆಜ್ಜೆ ಹಾಕಿದ್ದಾರೆ ಅವರು. 1-2 ಫಂಕ್ಷನ್ನಲ್ಲಿಲ್ಲ, ಅದು ಬೃಹತ್ ಜನ ಸೇರಿರೋ, ಜನಸ್ತೋಮ ಸೇರಿರೋ ಕಡೆ ಫಂಕ್ಷನಲ್ಲಿ ಗುರುತಿಸ್ಕೊಂಡಿದ್ದೀವಿ. ಅವ್ರು ಒಂದೇ ಒಂದು ನನಗೆ ಇಷ್ಟ ಆಗದೆ ಇರೋದೇನು ಅಂತ ಹೇಳಿದ್ರೆ, ನನಗೆ ಫೋನ್ನಲ್ಲಿ ಹೇಳ್ಬೋದಾಗಿತ್ತು ಅವರು. ನನಗೆ ಫೋನ್ನಲ್ಲಿ ನಾನು ದಬಾಯಿಸಿದ್ದು ಅದನ್ನೇ. ನನಗೆ ಫೋನ್ನಲ್ಲಿ, ಶ್ರೀಧರ್ ನಿಮ್ಮ ಹತ್ರ ಇದ್ರೆ ಹುಡುಗರಿದ್ದಾರೆ, ನಿಮ್ಮ ಸಂಪರ್ಕದಲ್ಲಿದ್ದಾರೆ, ಅವರನ್ನು ನಮಗೆ ಆದಷ್ಟು ಬೇಗ ಕಳಿಸ್ಕೊಡಿ. ನಾನು ಆಗಲ್ಲ ಅಂತ ಹೇಳಿದಾಗ ಆ ಶೋಧನಾ ಇದನ್ನು ತರಬೇಕಾಗಿತ್ತು. ಆದರೆ ಅವ್ರು ಯಾಕೆ ಕೊಡಲಿಲ್ಲ ಅಂತಲೂ ನನಗೆ ಗೊತ್ತಿದೆ. ಇಷ್ಟಾಗಿ ನಿಮ್ಗೆ ಗೊತ್ತಿರಿ 150 ಜನ ಯಾಕೆ ನಿಲ್ಸಿದ್ರು ಅಂತ. ಪೊಲೀಸ್ನವರು ಅಷ್ಟು ಇನ್ಫಾರ್ಮೇಷನ್ ಇಲ್ಲದೇ ಇರೋಷ್ಟು ಇದಿರೋದಿಲ್ಲ. ಅವರು ಆ ಒಂದು ಗಾಬರಿ ಅವ್ರಿಗೆ ಇರುತ್ತೆ. ಇಲ್ಲಿ ಬಂದಾಗ ಅವ್ರಿಗೆ ಗೊತ್ತಾಗೋದು, ನನ್ನ ಕೈಲೇ ಫೋನ್ ಕೊಟ್ಟರು ಕೂಡ ನಾನು ಒಬ್ಬ ಸಂಘಟನೆ ಹಿಂಗೆ ನಾನು ಫೋನ್ ಮಾಡೋದಿಲ್ಲ. ನನ್ನ ಏರಿಯಾದಲ್ಲೇ ಕರೆದಿದ್ದಿದ್ರೆ, ನನ್ನ ಕುಮಾರಸ್ವಾಮಿ ಅವರು ಬನಶಂಕರಿ ಈ ಕಡೆನೇ ಕರೆದಿದ್ರು, 1,000 ಜನ ಸೇರೋರು. ನಾನು ಬೇಡಿ ಅಂತ ಹೇಳಿದ್ದು, ಹೊರಗಡೆ ಯಾರು ನಿಂತಿರೋನು ಗೊತ್ತಿಲ್ಲ ನನಗೆ.
ಇದಿಷ್ಟು ಮೊನ್ನೆ ಫೆಬ್ರವರಿ 7ನೇ ತಾರೀಕಿನಂದು ಅಗ್ನಿಶ್ರೀಧರ್ ಅವರ ಮನೆ ಮೇಲೆ ಆದಂತಹ ಪೊಲೀಸ್ ರೈಡ್ನ ವಿಚಾರವಾಗಿ ಇವತ್ತು ಖುದ್ದು ಅವರೇ ಸುದ್ದಿಗೋಷ್ಠಿಯನ್ನು ಕರೆದು ಬಹಳಷ್ಟು ಎಲ್ಲ ವಿಚಾರಗಳನ್ನು ಏನೇನಾಯ್ತು ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ. ಇದುವೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.